ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಜನಪ್ರಿಯ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಮಧು ಗೌಡ ಅವರ ಯೂಟ್ಯೂಬ್ ಚಾನೆಲ್ ಮೂಲಕ ಎಷ್ಟು ಆದಾಯ ಬರುತ್ತಿರಬಹುದು, ಒಂದು ತಿಂಗಳ ಅರ್ನಿಂಗ್ ಎಷ್ಟಿರಬಹುದು, ವರ್ಷಕ್ಕೆ ಎಷ್ಟು ರೆವೆನ್ಯೂ ಜನರೇಟ್ ಆಗಬಹುದು, ಜೊತೆಗೆ ಯೂಟ್ಯೂಬ್ ಆದಾಯ ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ವ್ಯೂಸ್, ಆಡಿಯನ್ಸ್ ಲೊಕೇಶನ್, ವಿಡಿಯೋ ಲೆಂತ್, ಅಡ್ವರ್ಟೈಸ್ಮೆಂಟ್ಸ್, ಆರ್ಪಿಎಂ, ಸ್ಪಾನ್ಸರ್ಶಿಪ್ ಮತ್ತು ಇತರ ಆದಾಯ ಮೂಲಗಳ ಆಧಾರದ ಮೇಲೆ ಅರ್ನಿಂಗ್ಸ್ ಪ್ರತಿದಿನವೂ ಬದಲಾಗಬಹುದು. ಹಾಗಾದರೆ ಮಧು ಗೌಡ ಅವರ ಯೂಟ್ಯೂಬ್ ಚಾನೆಲ್ನ ಅರ್ನಿಂಗ್ ಹೇಗೆ ಬರುತ್ತದೆ? ಯೂಟ್ಯೂಬ್ನಲ್ಲಿ ಪ್ರಮುಖ ಆದಾಯದ ಮೂಲ ಅಡ್ವರ್ಟೈಸಿಂಗ್ ರೆವೆನ್ಯೂ. ಒಂದು ವಿಡಿಯೋಗೆ ಹೆಚ್ಚು ವ್ಯೂಸ್ ಬಂದರೆ ಆ ವಿಡಿಯೋದಲ್ಲಿ ಜಾಹೀರಾತುಗಳು ಪ್ರದರ್ಶಿಸಲ್ಪಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದರೆ ಕೇವಲ ವ್ಯೂಸ್ ಸಂಖ್ಯೆಯನ್ನು ನೋಡಿ ಅರ್ನಿಂಗ್ಸ್ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಉದಾಹರಣೆಗೆ, ಒಂದು ವಿಡಿಯೋಗೆ 1,00,000 ವ್ಯೂಸ್ ಬಂದರೆ 1,00,000 ವ್ಯೂಸ್ಗೆ ಇಷ್ಟು ರೂಪಾಯಿ ಎಂದು ಫಿಕ್ಸ್ಡ್ ಅಮೌಂಟ್ ಇರುವುದಿಲ್ಲ. ಪ್ರೇಕ್ಷಕರು ಯಾವ ದೇಶದಿಂದ ವಿಡಿಯೋ ನೋಡುತ್ತಿದ್ದಾರೆ, ಕಂಟೆಂಟ್ ಯಾವ ಕ್ಯಾಟಗರಿಗೆ ಸೇರಿದೆ, ವಾಚ್ ಟೈಮ್ ಎಷ್ಟು ಇದೆ, ಯಾವ ರೀತಿಯ ಆಡ್ಸ್ ಪ್ರದರ್ಶನವಾಗಿವೆ ಮತ್ತು ಅಡ್ವರ್ಟೈಸರ್ಸ್ ಎಷ್ಟು ಹಣ ಪಾವತಿಸುತ್ತಿದ್ದಾರೆ ಎಂಬುದರ ಮೇಲೆ ರೆವೆನ್ಯೂ ಬದಲಾಗುತ್ತದೆ. ಅದೇ ರೀತಿ ಒಂದು ತಿಂಗಳಲ್ಲಿ ಮಧು ಗೌಡ ಅವರ ವಿಡಿಯೋಸ್ಗೆ ಹೆಚ್ಚಿನ ವ್ಯೂಸ್ ಬಂದರೆ ಆ ತಿಂಗಳ ಯೂಟ್ಯೂಬ್ ರೆವೆನ್ಯೂ ಕೂಡ ಹೆಚ್ಚಾಗಬಹುದು. ವ್ಯೂಸ್ ಕಡಿಮೆಯಾದರೆ ರೆವೆನ್ಯೂ ಕೂಡ ಕಡಿಮೆಯಾಗಬಹುದು. ಇಲ್ಲಿ ಆರ್ಪಿಎಂ ಎಂಬುದು ಬಹಳ ಮುಖ್ಯ. ಆರ್ಪಿಎಂ ಎಂದರೆ ಕ್ರಿಯೇಟರ್ಗೆ ಪ್ರತಿ 1,000 ವ್ಯೂಸ್ಗೆ ಸರಾಸರಿ ಎಷ್ಟು ರೆವೆನ್ಯೂ ಸಿಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಬಳಸುವ ಮೆಟ್ರಿಕ್. ಆದರೆ ಆರ್ಪಿಎಂ ಕೂಡ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಒಂದು ಉದಾಹರಣೆ ನೋಡೋಣ. ಒಂದು ತಿಂಗಳಲ್ಲಿ ಚಾನೆಲ್ಗೆ ಸುಮಾರು 10 ಲಕ್ಷ ಮೊನೆಟೈಸ್ಡ್ ವ್ಯೂಸ್ ಬಂದಿವೆ ಎಂದು ಊಹಿಸೋಣ. ಆರ್ಪಿಎಂ 50 ಇದ್ದರೆ ಸುಮಾರು 50,000 ರೆವೆನ್ಯೂ ಆಗಬಹುದು. ಆರ್ಪಿಎಂ 100 ಇದ್ದರೆ ಸುಮಾರು 1 ಲಕ್ಷ ಆಗಬಹುದು. ಆರ್ಪಿಎಂ 200 ಇದ್ದರೆ ಸುಮಾರು 2 ಲಕ್ಷ ಆಗಬಹುದು. ಆದರೆ ಇದು ಕೇವಲ ಉದಾಹರಣೆಯ ಲೆಕ್ಕಾಚಾರ, ಮಧು ಗೌಡ ಅವರ ನಿಜವಾದ ಅರ್ನಿಂಗ್ಸ್ ಅಲ್ಲ. ಇನ್ನು ಚಾನೆಲ್ಗೆ ತಿಂಗಳಿಗೆ 20 ಲಕ್ಷ ಅಥವಾ 20 ಲಕ್ಷ ವ್ಯೂಸ್ ಬಂದರೆ ಇದೇ ರೀತಿಯ ಲೆಕ್ಕದಲ್ಲಿ ಅಡ್ವರ್ಟೈಸಿಂಗ್ ರೆವೆನ್ಯೂ ಇನ್ನಷ್ಟು ಹೆಚ್ಚಾಗಬಹುದು. ಆದರೆ ಎಲ್ಲಾ ವ್ಯೂಸ್ ಕೂಡ ಮೊನೆಟೈಸ್ಡ್ ವ್ಯೂಸ್ ಆಗಿರುವುದಿಲ್ಲ. ಆದ್ದರಿಂದ ಟೋಟಲ್ ವ್ಯೂಸ್ ಗುಣಿಸು ಒಂದು ಫಿಕ್ಸ್ಡ್ ಅಮೌಂಟ್ ಎಂಬ ಲೆಕ್ಕಾಚಾರ ಸರಿಯಲ್ಲ. ಯೂಟ್ಯೂಬ್ ರೆವೆನ್ಯೂ ಹೊರತುಪಡಿಸಿ ಕ್ರಿಯೇಟರ್ಸ್ಗೆ ಇನ್ನೂ ಹಲವು ಅರ್ನಿಂಗ್ ಸೋರ್ಸಸ್ ಇರಬಹುದು. ಮೊದಲನೆಯದು ಬ್ರಾಂಡ್ ಸ್ಪಾನ್ಸರ್ಶಿಪ್. ಒಂದು ಚಾನೆಲ್ಗೆ ದೊಡ್ಡ ಆಡಿಯನ್ಸ್ ಇದ್ದರೆ ಬ್ರಾಂಡ್ಸ್ ತಮ್ಮ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಅನ್ನು ಪ್ರಮೋಟ್ ಮಾಡಲು ಕ್ರಿಯೇಟರ್ನನ್ನು ಸಂಪರ್ಕಿಸಬಹುದು. ಸ್ಪಾನ್ಸರ್ಶಿಪ್ ಅಮೌಂಟ್ ಚಾನೆಲ್ ರೀಚ್, ಎಂಗೇಜ್ಮೆಂಟ್, ಆಡಿಯನ್ಸ್ ಮತ್ತು ಕ್ಯಾಂಪೇನ್ ಮೇಲೆ ಅವಲಂಬಿತವಾಗಿರುತ್ತದೆ. ಎರಡನೆಯದು ಅಫಿಲಿಯೇಟ್ ಮಾರ್ಕೆಟಿಂಗ್. ಕ್ರಿಯೇಟರ್ ಯಾವುದಾದರೂ ಪ್ರಾಡಕ್ಟ್ ಅಥವಾ ಸರ್ವಿಸ್ ಬಗ್ಗೆ ವಿಡಿಯೋ ಮಾಡಿ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಬಹುದು. ಆ ಲಿಂಕ್ ಮೂಲಕ ಪರ್ಚೇಸ್ ನಡೆದರೆ ಕಮಿಷನ್ ಸಿಗಬಹುದು. ಮೂರನೆಯದು ಇನ್ಸ್ಟಾಗ್ರಾಮ್ ಮತ್ತು ಇತರ ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್. ಯೂಟ್ಯೂಬ್ನಲ್ಲಿ ಜನಪ್ರಿಯತೆ ಹೆಚ್ಚಾದಂತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಇತರ ಪ್ಲಾಟ್ಫಾರ್ಮ್ಸ್ ಮೂಲಕವೂ ಪ್ರಮೋಷನಲ್ ಆಪರ್ಚುನಿಟೀಸ್ ಬರಬಹುದು. ಹೀಗಾಗಿ ಒಂದು ಯೂಟ್ಯೂಬ್ ಚಾನೆಲ್ನ ಒಟ್ಟು ಮಂತ್ಲಿ ಇನ್ಕಮ್ ಎಂದರೆ ಕೇವಲ ಯೂಟ್ಯೂಬ್ ಆಡ್ಸೆನ್ಸ್ ರೆವೆನ್ಯೂ ಎಂದು ಅರ್ಥವಲ್ಲ. ಇನ್ನು ಮಧು ಗೌಡ ಅವರ ಚಾನೆಲ್ ಬಗ್ಗೆ ಮಾತನಾಡುವುದಾದರೆ, ಅವರ ವಿಡಿಯೋಸ್ಗೆ ಉತ್ತಮ ವ್ಯೂಸ್ ಮತ್ತು ಆಡಿಯನ್ಸ್ ಎಂಗೇಜ್ಮೆಂಟ್ ಇದ್ದರೆ ಅಡ್ವರ್ಟೈಸಿಂಗ್ ರೆವೆನ್ಯೂ ಜೊತೆಗೆ ಸ್ಪಾನ್ಸರ್ಶಿಪ್ ಮತ್ತು ಪ್ರಮೋಷನಲ್ ಇನ್ಕಮ್ ಕೂಡ ಒಟ್ಟು ಅರ್ನಿಂಗ್ಸ್ಗೆ ಸೇರಬಹುದು. ಆದರೆ ನಿಖರವಾಗಿ ತಿಂಗಳಿಗೆ 5 ಲಕ್ಷ ಅಥವಾ 10 ಲಕ್ಷ ಎಂದು ಹೇಳಲು ಕ್ರಿಯೇಟರ್ನ ಯೂಟ್ಯೂಬ್ ಸ್ಟುಡಿಯೋ ಅನಾಲಿಟಿಕ್ಸ್ ಅಥವಾ ಅಧಿಕೃತ ಇನ್ಕಮ್ ಸ್ಟೇಟ್ಮೆಂಟ್ ಬೇಕಾಗುತ್ತದೆ. ಹೊರಗಿನ ವೆಬ್ಸೈಟ್ಗಳು ನೀಡುವ ಎಸ್ಟಿಮೇಟೆಡ್ ಅರ್ನಿಂಗ್ಸ್ ಅನ್ನು ಸಂಪೂರ್ಣ ಸತ್ಯ ಎಂದು ಪರಿಗಣಿಸಬಾರದು. ಹಾಗಾದರೆ ವರ್ಷಕ್ಕೆ ಎಷ್ಟು ಇನ್ಕಮ್ ಆಗಬಹುದು? ಒಂದು ಉದಾಹರಣೆಗೆ ತಿಂಗಳಿಗೆ 1 ಲಕ್ಷ ಆವರೇಜ್ ರೆವೆನ್ಯೂ ಬರುತ್ತದೆ ಎಂದು ಊಹಿಸಿದರೆ ವರ್ಷಕ್ಕೆ ಸುಮಾರು 12 ಲಕ್ಷ. ತಿಂಗಳಿಗೆ 6 ಲಕ್ಷ ಆವರೇಜ್ ಇದ್ದರೆ ವರ್ಷಕ್ಕೆ 24 ಲಕ್ಷ. ತಿಂಗಳಿಗೆ 5 ಲಕ್ಷ ಆವರೇಜ್ ಇದ್ದರೆ ವರ್ಷಕ್ಕೆ 70 ಲಕ್ಷ. ಆದರೆ ಮತ್ತೆ ಹೇಳುತ್ತೇನೆ, ಇವು ಕ್ಯಾಲ್ಕುಲೇಷನ್ ಎಕ್ಸಾಂಪಲ್ಸ್ ಮಾತ್ರ, ಮಧು ಗೌಡ ಅವರ ಆಕ್ಚುವಲ್ ಅರ್ನಿಂಗ್ಸ್ ಅಲ್ಲ. ಯೂಟ್ಯೂಬ್ ಇನ್ಕಮ್ನಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಎಂದರೆ ಸೀಸನಾಲಿಟಿ. ಕೆಲವು ತಿಂಗಳುಗಳಲ್ಲಿ ಅಡ್ವರ್ಟೈಸಿಂಗ್ ಡಿಮ್ಯಾಂಡ್ ಹೆಚ್ಚಾಗಬಹುದು, ಕೆಲವು ತಿಂಗಳುಗಳಲ್ಲಿ ಕಡಿಮೆಯಾಗಬಹುದು. ಹೀಗಾಗಿ ಒಂದೇ ಚಾನೆಲ್ಗೆ ಜನವರಿಯಲ್ಲಿ ಬಂದ ರೆವೆನ್ಯೂ ಮತ್ತು ಮುಂದಿನ ತಿಂಗಳ ರೆವೆನ್ಯೂ ಒಂದೇ ಆಗಿರಬೇಕೆಂಬ ನಿಯಮವಿಲ್ಲ. ಅದೇ ರೀತಿ ವೈರಲ್ ವಿಡಿಯೋ ಬಂದರೆ ಒಂದು ತಿಂಗಳ ವ್ಯೂಸ್ ಬಹಳಷ್ಟು ಹೆಚ್ಚಾಗಬಹುದು, ನಂತರ ವ್ಯೂಸ್ ನಾರ್ಮಲ್ ಲೆವೆಲ್ಗೆ ಬರಬಹುದು. ಆದ್ದರಿಂದ ಒಂದೇ ವೈರಲ್ ವಿಡಿಯೋ ಆಧಾರದ ಮೇಲೆ ಆ್ಯನ್ಯುಯಲ್ ಇನ್ಕಮ್ ಅಂದಾಜು ಮಾಡುವುದು ಸರಿಯಾಗುವುದಿಲ್ಲ. ಹೀಗಾಗಿ ಮಧು ಗೌಡ ಯೂಟ್ಯೂಬ್ ಚಾನೆಲ್ನ ಅರ್ನಿಂಗ್ಸ್ ಬಗ್ಗೆ ನಾವು ಹೇಳಬಹುದಾದ ಮುಖ್ಯ ವಿಷಯ ಏನೆಂದರೆ, ಅವರ ಆಕ್ಚುವಲ್ ರೆವೆನ್ಯೂ ಪಬ್ಲಿಕ್ ಆಗಿಲ್ಲದಿದ್ದರೆ ಯಾವುದೇ ಆನ್ಲೈನ್ ಎಸ್ಟಿಮೇಟ್ ಅನ್ನು ಅಂದಾಜು ಮಾಹಿತಿ ಎಂದು ಮಾತ್ರ ನೋಡಬೇಕು. ಸ್ನೇಹಿತರೆ, ನಿಮಗೆ ಮಧು ಗೌಡ ಅವರ ಯೂಟ್ಯೂಬ್ ಚಾನೆಲ್ ಇಷ್ಟವಾಗುತ್ತದೆಯಾ? ಅವರ ವಿಡಿಯೋಸ್ನಲ್ಲಿ ನಿಮಗೆ ಯಾವ ಕಂಟೆಂಟ್ ಹೆಚ್ಚು ಇಷ್ಟ? ಬ್ಲಾಗ್, ಲೈಫ್ ಸ್ಟೈಲ್, ಎಂಟರ್ಟೈನ್ಮೆಂಟ್ ಅಥವಾ ಬೇರೆ ಕಂಟೆಂಟ್? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಕನ್ನಡ ಯೂಟ್ಯೂಬ್ ಅರ್ನಿಂಗ್ ಹಾಗೂ ಸೆಲೆಬ್ರಿಟಿ ಇನ್ಕಮ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಕೆಂಪು ಹೃದಯ.